ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ. ಗಾಯ್ಸ್, ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವ ರೆಸಿಪಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ, ಕರಿಬೇವಿನ ಎಲೆ, ಸಣ್ಣದಾಗಿ ಕಟ್ ಮಾಡಿರುವ ಕುಂಬಳಕಾಯಿ, ಅರಿಶಿಣ, ಅಜ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಸಾಸಿವೆ, ಜೀರಿಗೆ. ಕುಂಬಳಕಾಯಿನ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಕಡಾಯಕಾದ ನಂತರ 1-2-3 ಸ್ಪೂನು ಎಣ್ಣೆ ಹಾಕಿ, 1-2-3 ಸ್ಪೂನ್ ಅಷ್ಟೇ ಹಾಕಿದ ನಂತರ ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ, 1-2-3 ಕಡ್ಡಿ ಕರಿಬೇವಿನ ಎಲೆ. ಓಕೆನಾ? ಹಾಕಿದ ನಂತರ ಈರುಳ್ಳಿ, ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲವನ್ನು ಫುಲ್ ಫ್ರೈ ಮಾಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಅದು ಗೋಲ್ಡ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಚೆನ್ನಾಗಿ ಬೇಯಬೇಕು. ಅದು ಬೆಂದ ನಂತರ ಟೊಮೆಟೊ ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ. ಟೊಮೆಟೊ ಏನು ಕಾಯಿ ಥರ ಇದೆಯಲ್ವಾ, ಅದೆಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿ, ಅದೆಲ್ಲ ಫುಲ್ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು. ಪೂರ್ತಿ ಫುಲ್ಲೆಲ್ಲ ಫ್ರೈ ಮಾಡಿದ ನಂತರ ಅರಿಶಿಣ, ಅಚ್ಕಾರದ ಪುಡಿ ಎರಡೂ ಮಿಕ್ಸ್ ಮಾಡಿದ ನಂತರನೂ ಫ್ರೈ ಮಾಡಿ. ಎಲ್ಲ ಮಸಾಲ ತಿರ್ಗಿ ಆಗಬೇಕಲ್ವ ಅಲ್ಲೆಲ್ಲ. ಮತ್ತು ನಾವು ತೊಳೆದಿಟ್ಟಿರುವ ಕುಂಬಳಕಾಯಿ, ಸಣ್ಣದಾಗಿ ಪೀಸ್ ಮಾಡಿ ತೊಳೆದಿಟ್ಟಿರುವ ಕುಂಬಳಕಾಯಿ ಹಾಕಿದ ನಂತರನೂ ಮಿಕ್ಸ್ ಮಾಡಬೇಕು. ಫುಲ್ ಅದಕ್ಕೂ ಮಸಾಲ ಎಲ್ಲ ಆಗಬೇಕಲ್ವ, ಹಂಗಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ಫುಲ್ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಮುಚ್ಚಳವನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಅಥವಾ 5-10 ನಿಮಿಷನಾದರೂ ಬಿಡಬೇಕು. ಯಾಕಂದರೆ ಅದೆಲ್ಲ ನೀರು ಬಿಟ್ಟಿರೋದೆಲ್ಲ ಫುಲ್ ಗಟ್ಟಿ ಆಗಬೇಕಲ್ವ, ಹಾಗಾಗಿ ಬೇಯಬೇಕು. ಅದು ಗಟ್ಟಿರುತ್ತೆ ಕುಂಬಳಕಾಯಿ. ಮುಚ್ಚಳವನ್ನು ತೆಗೆದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ, ಎಲ್ಲ ಫುಲ್ ಇದಾಗಿ ಬೆಂದಿರುತ್ತಲ್ವ, ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಾದ ಮೇಲೆ ಬೆಂದಿದೆ ಅಂತ ನೋಡಿ. ಬೆಂದಿದೆ ಅಂತ ಗೊತ್ತಾದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪು ಅದ್ರ ಮೇಲ್ಗಡೆ ಎಲ್ಲ ಉದುರಿಸಿದ ನಂತರ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಗಾಯ್ಸ್, ಸಿಂಪಲಾಗಿ ಮಾಡೋ ರೆಸಿಪಿ. ಮನೆಯಲ್ಲಿ ಏನೇ ಪದಾರ್ಥ ಇಲ್ಲದೆ ಆರಾಮಾಗಿ ಮಾಡ್ಬೋದು. ಯಾವುದೇ ಟೆನ್ಷನ್ ಇಲ್ಲದೇ ಚಪಾತಿ ಜೊತೆ ಆಗಿರ್ಬೋದು, ರೈಸ್ ಜೊತೆ ಆಗಿರ್ಬೋದು, ದೋಸೆ ಜೊತೆ ಆಗಿರ್ಬೋದು. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ನಿಮ್ಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಮನೇಲಿ ಒಂದು ಸಲ ಟ್ರೈ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.